ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭೆ ಚುನಾವಣೆ ಕಮೆನ್ಸ್ ಆಗೋದಕ್ಕೆ ಕೇವಲ 2 ದಿನಗಳು ಮಾತ್ರ ಬಾಕಿ ಇದೆ. ಹೀಗಾಗಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಾಗ್ತಾ ಇದೆ. ಇದರ ನಡುವೆ ಕದನ ಕುತೂಹಲವನ್ನ 14 ಕ್ಷೇತ್ರಗಳು ಕೂಡ ಉಂಟು ಮಾಡ್ತಾ ಇದೆ. ಕೆಲವು ಕಡೆ ನೇರ ಪೈಪೋಟಿ ಕೂಡ ಕಂಡು ಬರ್ತಾ ಇದೆ. ಬಹಿರಂಗ ಪ್ರಚಾರಕ್ಕೆ ಇವತ್ತು ಸಂಜೆ 6 ಗಂಟೆಗೆ ತೆರೆ ಎಳೆಯಲಾಗ್ತಾ ಇದೆ. 14 ಕ್ಷೇತ್ರಗಳಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆಯಾ? ಕ್ಷೇತ್ರದ ಹಿಸ್ಟ್ರಿ ಏನ್ ಹೇಳ್ತಾ ಇದೆ? ಒಂದೊಂದು ಕ್ಷೇತ್ರ ಕೂಡ ಒಂದೊಂದು ಕುತೂಹಲವನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿದೆ. ಹಾಗಾದ್ರೆ ಮೊದಲ ಹಂತದ ಚುನಾವಣೆಯಲ್ಲಿ ಮತದಾರನ ಮನ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾ ಇರುವಂತಹ ಅಭ್ಯರ್ಥಿಗಳು ಯಾರು ಅನ್ನೋ ಪ್ರಶ್ನೆಗೂ ನಮಗೆ 2 ದಿನದಲ್ಲಿ ಉತ್ತರ ಸಿಕ್ಬಿಡುತ್ತೆ. ಸೊ ಕುತೂಹಲ ಅಂತೂ ಇದ್ದೇ ಇದೆ. ಬದಲಾವಣೆಯ ಗಾಳಿ ಎಲ್ಲೆಲ್ಲಿ ಬೀಸ್ತಾ ಇದೆ, ಬದಲಾವಣೆಯ ಗಾಳಿಗೆ ಪತ್ರಗುಟ್ಟು ಹೋಗುವಂತಹ ಅಭ್ಯರ್ಥಿಗಳು ಯಾರು, ಯಾವ ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗತ್ತೆ, ಮೈತ್ರಿಯ ನಿಜ ಶಕ್ತಿಯನ್ನ ಮೆಟ್ಟಿ ನಿಲ್ಲುವಂತಹ ಚಾಲೆಂಜ್ ಅನ್ನ ಕಾಂಗ್ರೆಸ್ ಹೇಗೆ ಸ್ವೀಕರಿಸಿ ಮೆಟ್ಟಿ ನಿಲ್ಲುತ್ತೆ ಅನ್ನೋದು ಒಂದು ಕಡೆಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಷ್ಟ ದಿನ ನಾವು ನೋಡ್ತಾ ಇದ್ವಿ, ತೆಗಳಿಕೆಯಿಂದ ಹಿಡಿದು ಚುನಾವಣಾ ಅಸ್ತ್ರವಾಗಿ ಯಾವ್ಯಾವ ವಿಚಾರಗಳು ಬಂದು ಹೋಯ್ತು ಅಂತ. ಸೊ ಇದೆಲ್ಲದರ ಬಗ್ಗೆ, ಪಕ್ಷದ ನಡವಳಿಕೆ ಬಗ್ಗೆ ಹೇಗಿದೆ ಅಂತ ಓಕೆ, ಒಂದೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ರೀಕಾಲ್ ಮಾಡ್ಕೊಳ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರ. ಇದರಲ್ಲಿ 4ನೇ ಸಲ ಅದೃಷ್ಟ ಪರೀಕ್ಷೆಗೆ ಎಳೆದಿರೋದು ಕಾಂಗ್ರೆಸ್ ಕಡೆಯಿಂದ ಡಿ.ಕೆ. ಸುರೇಶ್. ಈಗಾಗಲೇ 3 ಸಲ ಅಲ್ಲಿ ಗೆದ್ದಿದ್ರು ಅವರು. ಬಟ್ ಅವರ ವಿರುದ್ಧ ನಿಂತಿರೋದು ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇರುವಂತಹ ಡಾಕ್ಟರ್ ಮಂಜುನಾಥ್ ಅವರು. ಸೊ ಇಲ್ಲಿ ಇಬ್ಬರ ಫೇಸ್ ವ್ಯಾಲ್ಯೂ, ಇಬ್ಬರಿಗೆ ಎಷ್ಟು ಮಟ್ಟಿಗೆ ಗುಡ್ ವಿಲ್, ಜೊತೆಗೆ ಬಿಜೆಪಿಗೆ ಮೋದಿ ಅಲಿ ಹೇಗೆ ಆಸರೆ ಆಗ್ತಾ ಇದೆಯೋ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಮಾಸ್ಟರ್ ಸ್ಟ್ರಾಟಜಿ ಡಿ.ಕೆ. ಸುರೇಶ್ ಅವರಿಗೆ ಆಸರೆ ಆಗೋ ಸಾಧ್ಯತೆ ಇದೆ. ಯಾರನ್ನು ಚೂಸ್ ಮಾಡ್ತಾರೆ ಇಲ್ಲಿ ಮತದಾರರು ಅನ್ನೋದು ಕುತೂಹಲ. ಹಾಗೆ ಮತ್ತೊಂದು ಕುತೂಹಲದ ಕಣ ಅಂತ ಹೇಳಿದ್ರೆ ಅದು ಮಂಡ್ಯ ಕ್ಷೇತ್ರ. ಕಳೆದ ಸಲ ಮುಖ್ಯಮಂತ್ರಿ ಮಗನನ್ನೇ ಸೋಲಿಸಿದಂತಹ ಕ್ಷೇತ್ರದಲ್ಲಿ ಈ ಸಲ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಕ್ಕೆ ಅಂತ ಹೇಳಿ, ಅಂದ್ರೆ ಜೆಡಿಎಸ್ ಪಾರ್ಟಿ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಕಣಕ್ಕಿಳಿದಿದ್ದಾರೆ. ಅವರಿಗೆ ಸವಾಲು ಹಾಕ್ತಾ ಇರೋದು ಸ್ಟಾರ್ ಚಂದ್ರು. ಇವರು ಕೂಡ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಸೊ ಇಬ್ಬರಲ್ಲಿ ಯಾರ ಕಡೆಗೆ ಒಲವು ಅನ್ನೋ ಕುತೂಹಲ ಇದ್ದೇ ಇದೆ. ಒಂದ್ ಸೈಡ್ ಆಗುತ್ತಾ, ಮಂಡ್ಯ ಜನರ ಬಯಕೆ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಈ ಕಡೆ ಮೈಸೂರು ಕ್ಷೇತ್ರ, ಸಿಎಂ ತವರು ಜಿಲ್ಲೆ. ಅಫ್ಕೋರ್ಸ್ ಇಲ್ಲಿ ಒಕ್ಕಲಿಗ ಕಾರ್ಡನ್ನ ಪ್ಲೇ ಮಾಡ್ತಾನೆ ಬರ್ತಾ ಇದೆ ಕಾಂಗ್ರೆಸ್. ಸೊ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಕಡೆಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಕಡೆಗೆ ರಾಜಮನೆತನದಿಂದ ಮತ್ತೊಂದು ಸಲ ರಾಜಕೀಯದ ವಿಚಾರ ಎತ್ತಿರೋದು, ಅಂದ್ರೆ ಯದುವೀರ್ ಅವರು ಕಂಟೆಸ್ಟ್ ಮಾಡ್ತಾ ಇರೋದು. ಸೊ ಯಾರಿಗೆ ಇಲ್ಲಿ ಮಣೆ ಹಾಕ್ತಾರೆ ಅನ್ನೋದು ಕುತೂಹಲ. ಹಾಸನ ಕ್ಷೇತ್ರ ಕೂಡ ಅಷ್ಟೇ. ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲಲೇಬೇಕು ಅನ್ನುವಂತಹ ಆಸಕ್ತಿ, ಬಯಕೆಯನ್ನ ಬಯಸ್ತಾ ಇದ್ದಾರೆ. ಬಟ್ ಇದೇ ಬಯಕೆ ಮತದಾರರಲ್ಲಿ ಇದೆಯಾ ಅನ್ನೋದು ಕುತೂಹಲ. ಅವರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಶ್ರೇಯಸ್ ಪಟೇಲ್ ಹೆಸರು ನಿಮಗೆ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಸದ್ದು ಮಾಡಿತ್ತು. ಬಿಕಾಸ್ ಇವ್ರ ವಿರುದ್ಧನೇ ಎಚ್.ಡಿ. ರೇವಣ್ಣ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಗೆದ್ದಿದ್ರು. ಜಸ್ಟ್ ಒಂದು 2800 ಮತಗಳಿಂದ ಅವ್ರು ಸೋತಿದ್ರು. ಸೊ ಶ್ರೇಯಸ್ ಪಟೇಲ್ ಕ್ಯಾಂಡಿಡೇಟ್ ಅಗೇನ್. ಈ ಕಡೆಗೆ ಉಡುಪಿ ಚಿಕ್ಕಮಗಳೂರು ಕಡೆಗೆ ಬರೋದಾದ್ರೆ ನಾವು ಇಲ್ಲಿ ಬಂಟ ಬಿಲ್ಲವ ಕಾಂಬಿನೇಷನ್ ಅನ್ನ ಪ್ರಯೋಗ ಮಾಡಿದೆ ರಾಷ್ಟ್ರೀಯ ಪಕ್ಷಗಳು. ಬಿಲ್ಲವ ಸಮುದಾಯದ ಕೋಟ ಶ್ರೀನಿವಾಸ್ ಪೂಜಾರಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ, ಬಂಟ ಸಮುದಾಯದ ಜಯಪ್ರಕಾಶ್ ಹೆಗಡೆ ಅವರಿಗೆ, ಇವರು 2 ಸಲ MLA ಆಗಿದ್ದವರು, ಜೊತೆಗೆ MP ಕೂಡ ಆಗಿದ್ರು. ಸೊ ಇವರಿಗೆ ಅವಕಾಶ ಸಿಕ್ಕಿದೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದ್ರು. ಈಗ ಇಲ್ಲಿ ಯಾವ ರೀತಿಯಾದಂತಹ ಕಾಸ್ಟ್ ಕಾಂಬಿನೇಷನ್ ವರ್ಕ್ ಆಗುತ್ತೆ, ಯಾರ ಪರವಾಗಿ ಸಮುದಾಯಗಳು ನಿಂತ್ಕೊಳ್ತಾವೆ ಅಥವಾ ಸಮುದಾಯವನ್ನು ಮೀರಿ ಜಸ್ಟ್ ಇಲ್ಲಿ ಹಿಂದುತ್ವದ ಕಾರ್ಡ್ ಪ್ಲೇ ಆಗುತ್ತಾ, ವರ್ಕೌಟ್ ಆಗುತ್ತಾ ಅನ್ನೋದು ಪ್ರಶ್ನೆ. ಮತ್ತೊಂದು ಕದನ ಕುತೂಹಲದ ಕ್ಷೇತ್ರ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ. 1991ರಿಂದ ಕೂಡ ದಕ್ಷಿಣ ಕನ್ನಡದಲ್ಲಿ ಕಮಲನೇ ಅರಳ್ತಾ ಬಂದಿರೋದು. ಸೊ ಈ ಸಲ ಏನಾಗುತ್ತೆ, ಫ್ರೆಶ್ ಫೇಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಬ್ರಿಜೇಶ್ ಚೌಟ ಮೊದಲ ಸಲ ಸಂಸತ್ಗೆ ಆಯ್ಕೆಯನ್ನ ಬಯಸಿ ನಿಂತಿದ್ದಾರೆ. ಈ ಕಡೆ ಇಲ್ಲೂ ಬಂಟ ಬಿಲ್ಲವ ಕಾಂಬಿನೇಷನ್ ಅನ್ನ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಾಡಿದೆ ನೋಡಿ. ಬಂಟ ಸಮುದಾಯಕ್ಕೆ ಸೇರಿದ ಬ್ರಿಜೇಶ್ ಚೌಟ, ಬಿಲ್ಲವ ಸಮುದಾಯಕ್ಕೆ ಸೇರಿದ ಪದ್ಮರಾಜ್ ಎದುರು ಬದ್ರಾಗ್ತಾ ಇದ್ದಾರೆ. ಸೊ ಯಾರ ಪರವಾಗಿ ಒಲವು ಅನ್ನೋದು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲೂ ಕೂಡ ಕುತೂಹಲ ಇದೆ. ಹಾಗೆ ಚಿತ್ರದುರ್ಗ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಪ್ರತಿ ಎಲೆಕ್ಷನ್ ನಲ್ಲೂ ಕೂಡ ಒಂದೊಂದು ಪಾರ್ಟಿಗೆ ಅವಕಾಶವನ್ನು ಅಲ್ಲಿನ ಮತದಾರರು ಕೊಡ್ತಾ ಬಂದಿದ್ದಾರೆ. ಸೊ ಗೋವಿಂದ ಕಾರಜೋಳ ಅವರು ಮುಧೋಳ ಮೀಸಲು ಕ್ಷೇತ್ರದಿಂದ ಸೋತ ಬಳಿಕ ಅವ್ರನ್ನ ಇಲ್ಲಿ ಕರ್ಕೊಂಡು ಬರಲಾಗಿದೆ. ಗೆಲ್ತಾರಾ ಅನ್ನೋದು ಕುತೂಹಲ. ಚಂದ್ರಪ್ಪ ಅವರು ಮಾಜಿ ಸಂಸದರು, ಆಕ್ಸೆಸಿಬಲ್ ಇದ್ದಾರೆ ಅನ್ನುವಂತಹ ಮಾತೆಲ್ಲ ಇದೆ. ಸೊ ಈ ಸಲ ಮತದಾರರು ಯಾರ ಪರವಾಗಿ ನಿಂತ್ಕೊಳ್ತಾರೆ, ಇಲ್ಲಿ ಅಭ್ಯರ್ಥಿಗಿಂತ ಹೆಚ್ಚು ಕೆಲವು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಆಗಾಗ ಚರ್ಚೆಗಳಾಗ್ತಾ ಹೋಗ್ತಾ ಇತ್ತು. ಸೊ ತುಮಕೂರು ಕ್ಷೇತ್ರಕ್ಕೆ ಬರೋದಾದ್ರೆ ನಾವು ವಿ ಸೋಮಣ್ಣ ಅವರು ಪಕ್ಷದಲ್ಲಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಚುನಾವಣೆ ಗೆಲ್ಲಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ಕೊನೆ ತನಕ ಒಳಜಗಳಗಳನ್ನೆಲ್ಲ ಮೆಟ್ಟಿ ನಿಲ್ತೀನಿ ಅಂತ ಆಶ್ವಾಸನೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ನೋಡ್ಬೇಕೇನಾಗುತ್ತೆ ಅಂತ. ಮುದ್ದಹನುಮೇಗೌಡರು ಕಾಂಗ್ರೆಸ್ನಿಂದ ಪ್ರಬಲ ಅಭ್ಯರ್ಥಿ ಕೂಡ ಹೌದು. ಯಾಕಂದ್ರೆ ಇವ್ರಿಗೆ ಆಲ್ಮೋಸ್ಟ್
ಕಾಂಗ್ರೆಸ್ನ ಬಹುತೇಕ ಶಾಸಕರು ಜೊತೆಗೆ ಸಚಿವರುಗಳು ಇವರ ಬೆನ್ನಿಗೆ ನಿಂತಿದ್ದಾರೆ. ಸೊ ಮತದಾರರು ಯಾರು ಬೆನ್ನಿಗೆ ನಿಂತಾರೆ ಇಲ್ಲಿ ಅನ್ನೋದು ಕುತೂಹಲ. ಮಾಡು ಇಲ್ಲವೇ ಮಡಿ ಎನ್ನುವಂತಹ ಹೋರಾಟದಲ್ಲಿ ವಿ ಸೋಮಣ್ಣ ಸದ್ಯಕ್ಕಂತೂ ಕಾಣಿಸ್ತಾ ಇದ್ದಾರೆ ನಮಗೆ. ಇದು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಕೊಡ್ತಾ ಇದ್ದಂತಹ ಮಾಹಿತಿ. ಹಾಗೆ ಚಾಮರಾಜನಗರ ಕ್ಷೇತ್ರ, ಇಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್, ಟಗ್ ಆಫ್ ವಾರ್ ಸದ್ಯಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಇದೆ. ಬಾಲರಾಜ್ ಅವರಿಗೆ ಇಲ್ಲಿ ಕ್ಯಾಂಡಿಡೇಟ್ ಮಾಡಲಾಗಿದೆ ಬಿಜೆಪಿ ಕಡೆಯಿಂದ. ಸುನೀಲ್ ಬೋಸ್ ಅವರು ಮೊದಲ ಸಲ ಚುನಾವಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ, ಬಟ್ ಗೆಲ್ಲುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಒಂದೊಂದು ವೋಟ್ ಕೂಡ ಈ ಕ್ಷೇತ್ರದಲ್ಲಿ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಲಾಸ್ಟ್ ಟೈಮ್ ಗೆಲುವಿನ ಅಂತರ ಇತ್ತಲ್ಲ ಅದು ಜಸ್ಟ್ 2800 ಮಾತ್ರ, ಅದಕ್ಕಿಂತ ಕಡಿಮೆ. ಇನ್ನೊಂದು ಕಡೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಟ್ರಾನ್ಸ್ಫರ್ ತಗೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಕೇಂದ್ರ ಸಚಿವೆ, ಇವರನ್ನು ಗೆಲ್ಲಿಸ್ಕೊಳ್ತಾರ? ಯೂಶಲಿ ಇಲ್ಲಿ ವಲಸಿಗರನ್ನ ಕೈ ಹಿಡಿತಾ ಇದ್ದಂತಹ ಕ್ಷೇತ್ರ, ಸೊ ಇಲ್ಲಿ ಗೆಲ್ಲಿಸ್ಕೊಳ್ತಾರ ಅನ್ನೋದು ಕುತೂಹಲ. ಹಾಗೆ ಅವರಿಗೆ ಎದುರು ಬದಲಾಗ್ತಾ ಇರೋದು ಪ್ರೊಫೆಸರ್ ರಾಜೀವ್ ಗೌಡ. ಸೊ ಕಾಂಗ್ರೆಸ್ಗೆ ಇಲ್ಲಿ ತನಕ ಬೆಂಗಳೂರು ಉತ್ತರ 2004ರಿಂದ ಅಭೇದ್ಯ ಕೋಟೆ ಆಗಿದೆ. ಅಂದ್ರೆ ಅಲ್ಲಿ ಗೆಲ್ಲಕ್ಕೆ ಆಗಿಲ್ಲ, ಯಾವುದೇ ಕ್ಯಾಂಡಿಡೇಟ್ನ ಎಂಥದ್ದೇ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದ್ರು ಗೆಲ್ಲಕ್ಕೆ ಆಗಿಲ್ಲ. ಈ ಸಲ ಜಿನಿಕ್ಸ್ ನ ಬ್ರೇಕ್ ಮಾಡ್ತಾರೆ ಅನ್ನೋದು ಕುತೂಹಲ. ಬೆಂಗಳೂರು ಕೇಂದ್ರ, ಇದನ್ನ ಮಿನಿ ಭಾರತ ಅಂತ ಕೂಡ ಕರೀತಾರೆ, ಬಿಕಾಸ್ ಎಲ್ಲಾ ವರ್ಗದ ಎಲ್ಲಾ ಧರ್ಮದ ಜನ ಇದ್ದಾರೆ. ಸೊ ಇಲ್ಲಿ ಪಿ ಸಿ ಮೋಹನ್ ಅವರು ಬಿಜೆಪಿನ ಕಂಟೆಸ್ಟ್ ಮಾಡ್ತಾ ಇದ್ರೆ, ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನ ಏಕೈಕ ಅಲ್ಪಸಂಖ್ಯಾತ ಅಭ್ಯರ್ಥಿ, ಇವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವರಲ್ಲಿ ಯಾರಿಗೆ ಹಾಗಾದ್ರೆ ಗೆಲುವಿನ ಹಾರ ಸಿಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ. ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ನಾವು ಬರೋದಾದ್ರೆ ತೇಜಸ್ವಿ ಸೂರ್ಯ ಅವರು ನಿಂತ್ಕೊಳ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣದಿಂದ. ಈ ಕ್ಷೇತ್ರ ಕೂಡ ಅಷ್ಟೇ 1996 ಇಂದ ಬಿಜೆಪಿಯ ತೆಕ್ಕೆಯಲ್ಲಿರುವಂತಹ ಕ್ಷೇತ್ರ. ಅವರಿಗೆ ಎದುರಾಗಿರೋದು ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ಜಸ್ಟ್ 16 ವೋಟಿಂದ ಸೋತಂತಹ ಸೌಮ್ಯ ರೆಡ್ಡಿ. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಾವು ಕ್ವಿಕ್ ಆಗಿ ನೋಡೋದಾದ್ರೆ, ಡಾಕ್ಟರ್ ಕೆ ಸುಧಾಕರ್ ಅವರು ಟಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ. ಬಟ್ ಇಲ್ಲಿ ಕಾಸ್ಟ್ ಕಾಂಬಿನೇಷನ್ ಹೆಂಗ್ ವರ್ಕೌಟ್ ಆಗುತ್ತೆ ಅನ್ನೋದು ಕುತೂಹಲ. ಒಕ್ಕಲಿಗ ಪ್ಲಸ್ ಬಲಿಜ ಸಮುದಾಯದ ದೊಡ್ಡ ಓಟ್ ಇದೆ. ಸೊ ಕನ್ಸಾಲಿಡೇಷನ್ ಯಾರ ಪರವಾಗಿ ಆಗುತ್ತೆ ಅನ್ನೋದು ಕುತೂಹಲ. ರಕ್ಷಾ ರಾಮಯ್ಯ ಅವರು ಕೂಡ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಕೋಲಾರ ಕ್ಷೇತ್ರ ತೀವ್ರ ಕದನ ಕುತೂಹಲವನ್ನ ಕೆರಳಿಸಿರೋದು ಬಡ ಜಗಳದಿಂದ. ಸೊ ಮಲೇಶ್ ಬಾಬು ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರೆ, ಕೆ.ವಿ. ಗೌತಮ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಅವರಿಗೆ ತಳಮಳ ಕಂಟಿನ್ಯೂ ಆಗ್ತಾ ಇದೆ. ಸೊ ಕೋಲಾರದಲ್ಲಿ ಗೆಲುವಿನ ಹಾರ ಯಾರಿಗೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ದಶಕಗಳ ಕಾಲ ಕಾಂಗ್ರೆಸ್ನ ತೆಕ್ಕೆಯಲ್ಲಿದ್ದಂತಹ ಕ್ಷೇತ್ರ ಕೋಲಾರ. ಬಟ್ ಲಾಸ್ಟ್ ಟೈಮ್ ಎಲೆಕ್ಷನ್ ನಲ್ಲಿ ಬಣ ಬಡಿದಾಟದ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಮೇಜರ್ ಸಫರಿಂಗ್ ಅನ್ನ ಕಂಡಂತಹ ಕ್ಷೇತ್ರ. ಸೊ ಏನಾಗುತ್ತೆ ಅನ್ನೋ ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. 14 ಕ್ಷೇತ್ರಗಳಲ್ಲೂ ನೇರ ಹಣಾಹಣಿಯನ್ನ ಎರಡೂ ಚುನಾವಣೆಗಳಲ್ಲಿ ಅಂದ್ರೆ 2014, 19ರಲ್ಲಿ ಕಂಡಂತಹ ಕ್ಷೇತ್ರಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಮಾಡು ಇಲ್ಲವೇ ಮಡಿ ಹೋರಾಟ ಹೇಗ್ ಸಾಗುತ್ತೆ 14 ಕ್ಷೇತ್ರದಲ್ಲಿ, ಏನೇನ್ ಮಾಹಿತಿ ಕೊಡ್ತೀರಿ ಹಾಗಾದ್ರೆ? ಮಮತಾ, ಇವತ್ತು ಮೊದಲ ಹಂತದ ಕರ್ನಾಟಕದಲ್ಲಿ ಆಗುವಂತಹ ಮೊದಲ ಹಂತದ ಚುನಾವಣೆಗೆ ಬಹಿರಂಗ ಪ್ರಚಾರ ಇವತ್ತು ಸಂಜೆ ಅಂತ್ಯ ಆಗುತ್ತೆ. ಮೊದಲ 14 ಕ್ಷೇತ್ರಗಳಲ್ಲಿ ಘಟಾನುಘಟಿ ನಾಯಕರು ತಮ್ಮ ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ. ನಾವೀಗ 14 ಕಾನ್ಸ್ಟಿಟ್ಯೂನ್ಸಿಗಳು ಹೇಳಿದ್ವಿ, ಯಾವ ರೀತಿಯಾಗಿ ಮೈತ್ರಿ ಅಭ್ಯರ್ಥಿ ಮತ್ತೆ ಕಾಂಗ್ರೆಸ್ ನಡುವೆ ಹಣಾಹಣಿ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ 4-5 ಕ್ಷೇತ್ರಗಳನ್ನು ತೆಗೆದುಕೊಳ್ಳೋದಾದರೆ, ಬೆಂಗಳೂರು ಗ್ರಾಮಾಂತರ ಅತ್ಯಂತ ಕುತೂಹಲ ಮತ್ತೆ ಟಫ್ ಇರುವಂತಹ ಕ್ಷೇತ್ರ. ಅಲ್ಲಿ ಡಿ.ಕೆ. ಬ್ರದರ್ಸ್ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಹಠದಲ್ಲಿ ಈ ಬಾರಿ ಚುನಾವಣೆಯನ್ನ ಮಾಡ್ತಿದ್ದಾರೆ. ಅವರಿಗೆ ಈ ಬಾರಿ ಆ ಒಂದು ಕ್ಷೇತ್ರವನ್ನ ತೆಗೆದುಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಬಿಜೆಪಿ ಕರ್ಕೊಂಡು ಬಂದು ನಿಲ್ಲಿಸಿದೆ. ಇದು ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರುವಂತಹ ಕ್ಷೇತ್ರ. ಇಲ್ಲಿ ಯಾರಿಗೆ ಜಯಮಾಲೆ ಸಿಗುತ್ತೆ ಅನ್ನುವಂಥದ್ದು. ಎರಡನೇದು ಮಂಡ್ಯ ಲೋಕಸಭಾ ಕ್ಷೇತ್ರ. ಯಾಕೆಂದ್ರೆ ಮಾಜಿ ಸಿಎಂ ಆದಂತಹ ಕುಮಾರಸ್ವಾಮಿ ಅವರು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಚನ್ನಪಟ್ಟಣದಲ್ಲಿ ಹಾಲಿ ಶಾಸಕರು, ಆದ್ರೂ ಕಾಂಗ್ರೆಸ್ನ ಮಳಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರಾಗಿದ್ರು ಕೂಡ ಮಂಡ್ಯ ಕ್ಷೇತ್ರದಿಂದ ನಿಂತ್ಕೊಂಡಿದ್ದಾರೆ. ಇನ್ನು ಬೆಂಗಳೂರು ಉತ್ತರಕ್ಕೆ ಬರೋದಾದ್ರೆ, ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವರು, ಕಳೆದ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೆದ್ದಿದ್ರು. ಅಲ್ಲಿ ದೊಡ್ಡ ಅಭಿಯಾನ ಆಗಿತ್ತು, ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅನ್ನುವಂಥದ್ದು. ಹಾಗಾಗಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರು ಕೂಡ ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು ಹಾಸನ ವಿಚಾರಕ್ಕೆ ಬರೋದಾದ್ರೆ, ದೇವೇಗೌಡರ ತವರು ಜಿಲ್ಲೆ ಮತ್ತೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಾಲಿ ಸಂಸದರು, ತಮ್ಮ ಕ್ಷೇತ್ರವನ್ನ ಉಳಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಬಾರಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಹೀಗೆ ಒಂದು 5-6 ಕ್ಷೇತ್ರಗಳು ಅತ್ಯಂತ ಟಫ್ ಆಗಿದ್ದಾವೆ. ಅಂದ್ರೆ ನೆಕ್ ಟು ನೆಕ್ ಫೈಟ್ ಇರುವಂತದ್ದು, ಮತ್ತೆ ದೋಸ್ತಿ ಅಭ್ಯರ್ಥಿ ಮತ್ತೆ ಕಾಂಗ್ರೆಸ್ ನಡುವೆ 14 ಕ್ಷೇತ್ರದಲ್ಲೂ ಕೂಡ ಸರಾಸರಿಯಾದಂತಹ ಫೈಟ್ ಇರುವಂತದ್ದು. ಹಾಗಾಗಿನೇ ಈ 14 ಕ್ಷೇತ್ರ ಮೊದಲ ಹಂತದಲ್ಲಿ ನಡೀತಾ ಇದೆ. ಅತ್ಯಂತ
ಮಹತ್ವವನ್ನು ಪಡ್ಕೊಂಡಿದೆ. ಯಾರಿಗೆ ವಿಜಯಮಾಲೆ ಬರುತ್ತೆ ಅನ್ನುವಂಥದ್ದು ನೇರ ಹಣಾಹಣಿ ಬಿಜೆಪಿ ಜೆಡಿಎಸ್ ಒಂದ್ ಕಡೆ ಆದ್ರೆ, ಕಾಂಗ್ರೆಸ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆಯ ಕಣ 14 ಕ್ಷೇತ್ರ. ಹಳೆ ಮೈಸೂರು ಭಾಗದ ಕ್ಷೇತ್ರಗಳು ಸಂಪೂರ್ಣವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಹಠ. ಹಾಗಾಗಿನೇ ಅನೇಕ ಬಾರಿ ಸಿಎಂ ಡಿಸಿಎಂ ಅವರು ಬಂದು ಪ್ರಚಾರ ಮಾಡಿದ್ದಾರೆ. ಬಿಜೆಪಿ ಕೂಡ ಪ್ರಚಾರ ಮಾಡಿರೋದ್ರಿಂದ ಈ 14 ಕ್ಷೇತ್ರಗಳಲ್ಲಿ ಯಾರಿಗೆ ವಿಜಯಮಾಲೆ ಸಿಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಮಮತಾ. ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.